ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು ಸುಮಾರು 13ನೇ ಎಪಿಸೋಡ್ನಲ್ಲಿ 189 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 14ನೇ ಎಪಿಸೋಡ್ನಲ್ಲಿ 190ನೇ ಪ್ರಶ್ನೆಯೊಂದಿಗೆ ಇವತ್ತಿನ ಪಾಠ ಪ್ರಾರಂಭ ಮಾಡೋಣ. ಈ ನಡುವೆ ಕೃಷ್ಣನು ಪಾಂಚಾಲ ದೇಶಕ್ಕೆ ಹೋದುದು ಏಕೆ? ರಾಜ ದೃಪದನ ಆಮಂತ್ರಣದಿಂದ ಅವನ ಆಮಂತ್ರಣ ಕಳಿಸಿದ್ದ. ದ್ರೌಪದಿ ಸ್ವಯಂವರ ನಡೀತಾ ಇದೆ, ತಾವೆಲ್ಲರೂ ಬರಬೇಕು ಅಂಥೇಳಿ. ಆಯಿತು ಅಂಥೇಳಿ ಆ ದೃಪದನ ಆಮಂತ್ರಣಕ್ಕೆ ಅನುಕೂಲವಾಗಿ ಅದಕ್ಕೆ ಗೌರವ ಕೊಡ್ತಕ್ಕಂಥ ರೀತಿಗೋಸ್ಕರ ಆ ದ್ರೌಪದಿ ಸ್ವಯಂವರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಪಾಂಚಾಲ ದೇಶಕ್ಕೆ ಹೋಗಿದ್ದಾನೆ. ಕೃಷ್ಣನು ಪಾಂಡವರನ್ನು ಎಲ್ಲಿ ಸಂದರ್ಶಿಸಿದನು? ಆ ದ್ರೌಪದಿ ಸ್ವಯಂವರಕ್ಕೆ ಪಾಂಡವರು ಆವಾಗ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದರು. ಬ್ರಾಹ್ಮಣ ವೇಷದಿಂದ ಬಂದು ಲಕ್ಷ್ಯಭೇದಗೈದ ಆ ಮತ್ಸ್ಯಯಂತ್ರ ಏನು ಅರ್ಜುನ ಭೇದ ಮಾಡಿದ್ದಾನೆ, ಆ ಪಾಂಡವರು ಹಾಗೂ ಕುಂತಿ ಇವರನ್ನು ಕುಂಬಾರನ ಮನೆಯಲ್ಲಿ ಸಂದರ್ಶಿಸಿದ್ದಾನೆ ಕೃಷ್ಣ. ಅವರನ್ನು ಸಂದರ್ಶಿಸಿ ಮಾತಾಡಿ ಬೀಳ್ಕೊಂಡು ಅವಸರವಾಗಿ ತುಂಬ ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡ್ತಾ ಇದ್ದೇನೆ ಅಂತ ಹೇಳಿ ಅಲ್ಲಿಂದ ಅವ್ರನ್ನ ಬೀಳ್ಕೊಂಡು ಅವಸರದಿಂದ ದ್ವಾರಕೆಗೆ ಬಂದಿದ್ದಾನೆ. ಕೃಷ್ಣ ಅವಸರದಿಂದ ದ್ವಾರಕೆಗೆ ಬಂದುದು ಏಕೆ? ಅಷ್ಟರಲ್ಲೇ ಸುದ್ದಿ ಬಂದಿತ್ತಿದು. ಸತ್ಯಭಾಮಿಯಿಂದ ತನ್ನ ತಂದೆಯನ್ನು ಅರ್ಥಾತ್ ಸತ್ರಾಜಿತ್ ರಾಜನನ್ನು ಶತಧನ್ವ ಕೊಂದು ಮಣಿಯನ್ನು ಸ್ಯಮಂತಕ ಮಣಿಯನ್ನು ಕದ್ದುಕೊಂಡು ಹೋಗಿದ್ದಾನೆ. ಅದಕ್ಕಾಗಿ ಕೃಷ್ಣ ಅಲ್ಲಿ ಪಾಂಚಾಲ ದೇಶದಿಂದ ಅವಸರವಾಗಿ ಯಾಕೆ ಬಂದ? ಶತಧನ್ವನ ಸಂಹಾರಕ್ಕಾಗಿ ಬಂದಿದ್ದಾನೆ. ಈ ಶತಧನ್ವ ಸಂಹಾರವನ್ನು ಕೃಷ್ಣ ಹೇಗೆ ಮಾಡಿದ? ಶತಧನ್ವ ಅಕ್ರೂರ ಬಳಿ ಮಣಿಯನ್ನು ನ್ಯಾಸವಾಗಿ ಇರಿಸಿ ಕಡೆಗೆ ಅಕ್ರೂರ ಹೇಳ್ದ, ನಂಗೆ ಸಾಯಕ್ಕೆ ಅಷ್ಟು ಹೊತ್ತಪ್ಪ, ಈ ಮಣಿಯರು ಇಟ್ಟು ನಿನ್ನ ಕಡೆಗೆ ಅಂತ ಮಣಿಯನ್ನು ಬಳಿಯಲ್ಲಿ ಇಟ್ಟ. ವೇಗದ ಕುದುರೆ ಏರಿದ, ಓಡಿ ಪ್ರಾರಂಭ ಮಾಡಿದ ಕುದುರೆ ಜೊತೆ. ಕುದುರೆ ಓಡ್ತಾ ಅವನು ಓಡಿದ, ಕೃಷ್ಣನು ಬೆನ್ನಟ್ಟಿದ್ದ. ಕುದುರೆ ಸತ್ತು ಬಿದ್ದಾಗ ಕಾಲ್ನಡಿಗೆ ಓಡಿದ್ರೊಳಿಸಿ ಮಾಡಿದ. ಕೃಷ್ಣ ಅವನು ಬೆನ್ನಟ್ಟಿದ್ದ. ಕೊನೆಗೆ ಚಕ್ರದಿಂದ ತಲೆ ಕತ್ತರಿಸಿ ಹಾಕಿಬಿಟ್ಟ. ಬಲರಾಮನು ಏಕೆ ಮನಿಸಿಕೊಂಡನು? ಕೃಷ್ಣ ಹೇಳ್ತಾನೆ, ಸುಮ್ಮನೆ ಶತವನ್ನು ಕೊಂದಾಗಾಯ್ತಲ್ಲ, ಅವನು ಬಟ್ಟೆ ಮತ್ತೇನು ಚೀಲದಲ್ಲಿ ಎಲ್ಲ ಬಿಚ್ಚಿ ತೆಗೆದು ನೋಡಿದಾಗ ಮಣಿ ಸಿಗಲಿಲ್ಲೋ ಅಂತ ಅಣ್ಣಂಗೆ ಹೇಳ್ತಾನೆ ಕೃಷ್ಣ. ಇವನ್ಯಾಕೆ ಮುನಿಸ್ಕೊಂಡ ಅಂತಂದರೆ, ಕೃಷ್ಣ ಮಣಿ ಇರಬಹುದು, ನನಗೆ ಕೊಡಬೇಕಾಗ್ತದೆ ಅಂತ. ನಾನು ಅಣ್ಣಲ್ಲ, ಮನೆಯ ಹಿರಿಯ ಯಜಮಾನ, ಹಾಗಾಗಿ ಸುಳ್ಳು ಹೇಳ್ಕೈತಾನೆ ಕಾಣಿಸ್ತು ಅಂತೇಳಿ ಕೃಷ್ಣ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಬಲರಾಮ ಭ್ರಮಿಸಿ, ಕೃಷ್ಣ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಭ್ರಮಿಸಿ, ಮಣಿ ಇದೆ ಅಲ್ಲಿಲ್ಲ ಅಂತ ಸುಳ್ಳು ಹೇಳ್ತಾನೆ ಅಂತ ಮುನಿಸಿಕೊಂಡ. ಕೋಪಗೊಂಡು ಎಲ್ಲಿಗೆ ಹೋದವನು? ಜನಕರಾಜನ ಬಳಿಗೆ ಹೋದ. ಆ ವಿದೇಹದಲ್ಲಿ ಎಷ್ಟು ಸಮಯ ಬಲರಾಮ ಇದ್ದ? 5 ವರ್ಷಗಳ ಕಾಲಲ್ಲಿದ್ದ. ಈ ಒಂದು ಬೇಸರ, ಡಿಫರೆನ್ಸ್ ಆಫ್ ಒಪಿನಿಯನ್, ಭಿನ್ನಾಭಿಪ್ರಾಯದಿಂದ. ಆಗ ಯಾರಿಗೆ ಅವನು ಅಂದರೆ ಬಲರಾಮನು ಗದಾಯುದ್ಧದ ತರಬೇತಿಯನ್ನು ನೀಡಿದ. ದುರ್ಯೋಧನನಿಗೆ ಗದಾಯುದ್ಧದ ತರಬೇತಿಯನ್ನು ನೀಡಿದ. ಅಕ್ರೂರ ಕೃತವರ್ಮ ದ್ವಾರಕೆಯಿಂದ ಕಾಲ್ಕಿತ್ತಲು ಕಾರಣವೇನು? ಕೃಷ್ಣ ಬರ್ತಾನೆ ದ್ವಾರಕೆಗೆ. ಎಲ್ಲ ಕಡೆಗೆ ಸ್ವಲ್ಪ ಅಪಶಕುನ ಪ್ರಾರಂಭ ಆಗಿಬಿಡ್ತಾ ಇದೆ. ಕೃಷ್ಣ ಶತಧನ್ವನನ್ನು ಕೊಂದು ದ್ವಾರಕೆಗೆ ಬಂದ ಸುದ್ದಿ ಗೊತ್ತಾಗ್ತದೆ ಯಾರಿಗೆ? ಅಕ್ರೂರ ಕೃತವರ್ಮರಿಗೆ. ಆಯ್ತು, ಹಾಗಾರೆ ಶತಧನ್ವನ್ನ ಮುಗಿಸಿದ್ದಾನೆ ಕೃಷ್ಣ ಅಂತಂದರೆ ಇನ್ನು ತಮಗೂ ಆಪತ್ತು, ಮುಂದಿನ ನಾವೇ ಟಾರ್ಗೆಟ್, ನಮಗೂ ಆಪತ್ತು ಕಾದಿದೆ ಅಂಥೇಳಿ ಆತ್ಮರಕ್ಷಣೆಗೋಸ್ಕರ ಅಂತ ಆ ದ್ವಾರಕಾದಿಂದ ಓಡಿ ಹೋಗಿದ್ದಾರೆ. ಆಗ ಕಂಡ ತಾಪತ್ರಯಗಳು ಅಂದರೆ ಏನೆಲ್ಲ ಅಪಶಕನ ಪ್ರಾರಂಭ ಆಯಿತು, ಏನು ಕಾರಣ ಅಂತ ಕೃಷ್ಣ ಕೇಳ್ತಾನೆ ಆ ಊರ ಹಿರಿಯರನ್ನು. ಅವರಂದರು, ಹಿಂದೆ ಒಂದು ಸಲ ಕಾಶಿರಾಜ ಕಾಶಿಪಟ್ಟಣದಲ್ಲಿ ಮಳೆಯಾಗದಿದ್ದಾಗ ಶ್ವಫಲ್ಕನಿಗೆ, ಶ್ವಫಲ್ಕ ಯಾರು? ಅಕ್ರೂರನ ಅಪ್ಪ, ಇವನಿಗೆ ಶ್ವಫಲ್ಕಜ ಅಂತ ಕರೀತಾರೆ ಅಕ್ರೂರನಿಗೆ. ಅಕ್ರೂರನ ಅಪ್ಪನಿಗೆ ಗೋದಾನ ಮಾಡಿ ಕನ್ಯಾದಾನ ಮಾಡಿದ ಮಹಾಪ್ರಭಾವಿಯಾಗಿದ್ದ ಆ ಶ್ವಫಲ್ಕ. ಆವಾಗಲೇ ಮಳೆ ಬಂತು. ಆ ತಂದೆಯಂತೆ ಅಕ್ರೂರನು ಮಗನೂ ಕೂಡ ಮಹಾಪ್ರಭಾವಿಯಾಗಿದ್ದಾನೆ. ಈಗ ಅವ ಬಹುಶಃ ದ್ವಾರಕೆ ಬಿಟ್ಟು ಹೋಗಿದ್ದರಿಂದ ಈ ಅಪಶಕುನ ಇರಬೇಕು ಅಂತ ಅನಿಸ್ತದೆ ಅಂತ ಹಿರಿಯರೆಲ್ಲ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅವನಿಗೆ ದ್ವಾರಕೆ ಬಿಟ್ಟು ಹೋಗಿರುವುದರಿಂದ ಈ ಅರಿಷ್ಟಗಳೆಲ್ಲ ಕಾಣಿಸ್ತಿರ್ಬೋದು.
ಕೃಷ್ಣ ಏನಂದ, ಇಷ್ಟೇ ಅಲ್ಲ, ಇನ್ನೂ ಒಂದು ಕಾರಣ ಇದೆ ಅಂದ. ಏನದು? ಸ್ವತಃ ನನ್ನ ಅಣ್ಣ ಬಲರಾಮನೇ ನನ್ನ ಬಗ್ಗೆ ಅವಿಶ್ವಾಸಗೊಂಡಿದ್ದಾನೆ. ನಾನು ಮಣಿಯನ್ನು ತಗೊಂಡಿದ್ದೇನೆ, ಶತಧನ್ವನನ್ನು ಕೊಂದು ಮಣಿನ ಹತ್ರ ಇಟ್ಟುಕೊಂಡು ಮಣಿ ಇಲ್ಲ ಮತ್ತು ಸಿಕ್ಕಿಲ್ಲ ಅಂತ ಸುಳ್ಳು ಹೇಳ್ತೇನೆ ಅಂತ ಅವನಿಗೆ ಏನೋ ಭ್ರಾಂತಿ ಭ್ರಮೆಯನ್ನು ಬಂದಿದೆ. ಅವನು ಕೂಡ ನನ್ನ ಬಗ್ಗೆ ಅಸಮಾಧಾನ ಇದೆ ಅಂತ. ಆಗ ಕೃಷ್ಣ ಏನು ಮಾಡಿದ, ಬಲರಾಮನನ್ನು ಕರೆಸ್ದ, ಅಕ್ರೂರನನ್ನು ಕರೆಸ್ದ. ಅಕ್ರೂರನು ಹೇಳ್ತಾನೆ, ಅಕ್ರೂರ, ಮಣಿ ನಿನ್ನ ಹತ್ರ ಇರೋದು ನನಗೆ ಗೊತ್ತದ, ಅಂತ ತೆಗೆದು ತೋರಿಸ್ಬಿಡು ಸಾಕಷ್ಟ, ನನಗೇನು ಬೇಕಾಗಿ ಮಣಿ ಅದು, ಮಣಿ ನಿನ್ನ ಹತ್ರ ಇಟ್ಕೊ ನೀನು ಅಂತ ತೆಗೆದು ಓಪನ್ಲಿ ಸಭೆಯೊಳಗೆ ತೋರಿಸ್ಬಿಡು. ನನ್ನ ಹತ್ರ ಮಣಿ ಇಲ್ಲ ಅಂತ ಕನ್ಫರ್ಮ್ ಆಗಲಿ, ಎಲ್ರಿಗೂ ಪ್ರೂವ್ ಆಗಬೇಕದು. ಅಕ್ರೂರ, ಮಣಿ ನಿನ್ನ ಬಳಿ ಇದ್ದು ನನಗೆ ಗೊತ್ತು, ಅದನ್ನು ತೆಗೆದು ತೋರಿಸಿ ಅಣ್ಣನ ಮನಸ್ತಾಪವನ್ನು ಪರಿಹರಿಸು. ಅಣ್ಣಗೆ ಸುಮ್ಮನೆ ಸಂಶಯ ಬಂದವನಿಗೆ, ಮಣಿ ಇಟ್ಕೊಂಡು ಕೃಷ್ಣ ಸುಳ್ಳು ಹೇಳ್ತಿದ್ದಾನೆ ಅಂತ, ಮಣಿ ನನ್ನ ಹತ್ರ ಇಲ್ಲ ಅನ್ನೋದು ನೀವು ಪ್ರೂವ್ ಮಾಡೋಕ್ಕೀಗ, ಅಕ್ಕ ಮಣಿನ ತೆಗೆದು ಸ್ವಲ್ಪ ತೋರಿಸ್ಬಿಡಪ್ಪ ಅಂತ ಹೇಳ್ತಾನೆ. ಆಗ ಮಣಿಯನ್ನು ಕಂಡಾಗ ಬಲರಾಮನ ಮನಸ್ತಾಪ ದೂರ ಆಗಿದೆ. ಆ ಮಣಿ ತೋರಿಸಿದಾಗ ಅಕ್ರೂರ ಕೊಡ್ಲಿಕ್ಕೆ ಹೋಗ್ತಾನೆ ಕೃಷ್ಣನಿಗೆ. ಕೃಷ್ಣ ಅಂದ, ಈ ಮಣಿ ನೀನೇ ಇಟ್ಕೊಂತಂದವ. ಯಾಕೆ? ಕೃಷ್ಣನು ಮಣಿಯನ್ನು ಪುನಃ ಅಕ್ರೂರನಿಗೆ ನೀಡಲು ಏನು ಕಾರಣ? ಬಂಧುಗಳಲ್ಲಿ ಮನಸ್ತಾಪ, ಅಸೂಯೆಗಳು ಬರಬಾರದು ಅನ್ನೋ ಕಾರಣಕ್ಕಾಗಿ ಆ ಮಣಿಯನ್ನು ಪುನಃ ಅಕ್ರೂರನಿಗೆ ಮರಳಿಸಿದ್ದಾನೆ. ಮಣಿಯನ್ನು ಕೃಷ್ಣ ತಗೊಂಡ್ರೆ ಮನಸ್ತಾಪ ಹೇಗಾಗ್ತದೆ ಅಂತ ನೋಡೋದಾಗಿದ್ದರೆ, ಅಕ್ರೂರ ಮಣಿ ತೋರಿಸಿದಾಗಲೇ ಬಲರಾಮ ಅಂದ, ನಾನು ಮನೆಯ ಹಿರಿಯ, ನನಗೆ ಆ ಮಣಿ ಸೇರಬೇಕು ಅಂತ ಬಲರಾಮನ ಆಸೆ ಇತ್ತು. ಜಾಂಬವತಿ ಅಂದ್ಲು, ನನ್ನ ಮದುವೆ ಸಮಯದಲ್ಲಿ ನಮ್ಮ ಅಪ್ಪ ಜಾಂಬವಂತ ಇದನ್ನು ವರದಕ್ಷಿಣೆ ಕೊಟ್ಟಿದ್ದಾನೆ ಕೃಷ್ಣನಿಗೆ, ಮತ್ತು ನನಗೆ ಸೇರ್ಬೇಕಲ್ಲ ಅದು, ಅದರ ಉತ್ತರಾಧಿಕಾರಿ ಸತ್ಯಭಾಮಿಯು ಅಂದ್ಲು. ಆವಾಗ ಈ ಮಣಿಯ ಮೂಲ ಹಕ್ಕುದಾರ ನನ್ನ ತಂದೆ, ಇವರ ಮತ್ತೆ ತಗೊಂಡವರು, ಅದನ್ನು ಸೂರ್ಯನಿಂದ ತಪಸ್ಸು ಮಾಡಿ ವರ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ನನ್ನ ತಂದೆ, ಅದರ ಮೂಲ ಹಕ್ಕುದಾರ. ಹಾಗಾಗಿ ಅವನು ವರದಕ್ಷಿಣೆ ಕೊಟ್ಟು ನನ್ನ ಕನ್ಯಾದಾನ ಮಾಡಿಕೊಟ್ಟಿದ್ದಾನೆ ನಮ್ಮ ತಂದೆ ಸತ್ರಾಜಿತ್ ರಾಜ. ಸೊ ಆ ಮಣಿ ನನಗೆ ಸೇರಬೇಕದು, ಅದರ ಮೂಲ ಹಕ್ಕುದಾರ ನಾನು ಅಂತ. ಹೀಗೆಲ್ಲ ಒಬ್ಬರೊಬ್ಬರು ಅಂದ್ರಂತೆ. ವಾಸ್ತುಕಲ್ಲಿ ಸತ್ಯಭಾಮೆ ಅಂದದ್ದು ಅಂದಂತೆ ತೋರಿಕೊಂಡಳು ಅಂತ ಶ್ರೀಮದಾಚಾರ್ಯ ಮೌನಕ್ಕೆ ತಂದು ಕೊಡ್ತಾರೆ. ಯಾಕೆ? ಲಕ್ಷ್ಮೀ ಅವತಾರವಾದ್ದರಿಂದ ಇಂಥ ಚಿಲ್ಲರೆ ಜನರಂತೆ ದುರ್ಬುದ್ಧಿನೋ ದುರ್ವಿಚಾರನೋ ದುರಾಸೆನೋ ಲಕ್ಷ್ಮೀದೇವಿಗೆ ಇಲ್ಲ, ಯಾವ ದೋಷವೂ ಇಲ್ಲ ಲಕ್ಷ್ಮೀದೇವಿಯಲ್ಲಿ. ಅದಕ್ಕಾಗಿ ಶ್ರೀಮದಾಚಾರ್ಯ ಹೇಳ್ತಾರೆ, ನ ಸತ್ಯ ಕೃಷ್ಣ ವಾಂಛಿತಂ ಕಿಂಚಿದಿಚ್ಛೇತ್. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸತ್ಯಭಾಮಿಯು ಕೃಷ್ಣನಿಗೆ ಯಾವುದು ಅಲ್ಲ ವಲ್ಲ ಸಲ್ಲದು ಅಂತ ಅನ್ಕೋತಾನೆ ಅದನ್ನು ಬಯಸುವುದಿಲ್ಲ ಲಕ್ಷ್ಮೀದೇವಿ. ಏನು ಭಗವಂತನಿಗೆ ಪ್ರಿಯವಾದದ್ದು ಅಷ್ಟನ್ನೇ ಬಯಸ್ತಾಳೆ. ಭಗವಂತನ ಯಾವುದು ಬೇಡ ತನಗೂ ಬೇಡ. ಹಾಗಾಗಿ ಆ ರೀತಿ ತೋರಿಕೊಂಡ್ಲು ಅಂತ ಅಷ್ಟೇ, ಅಸುರ ಮೋಹನಕ್ಕಾಗಿ ಅನ್ನೋ ಮಾತನ್ನು ಚಿಂತನೆ ಮಾಡತಕ್ಕಂಥದ್ದು. ಹೀಗೆ ಆ ಮಣಿ ಇಟ್ಕೊಂಡ್ರೆ ಮತ್ತೆ ಮನಸ್ತಾಪ ಹೆಚ್ಚಾಗಿ ಬಿಡ್ತದೆ. ಬೇಡಪ್ಪ ಅಕ್ರೂರ, ತಗೋ ಸುಮ್ಮನೆ ಉಸಾಬರಿ ಬೇಡ, ನೀವು ಇಟ್ಕೊಂಡ್ಬಿಡು ಅಂಥೇಳಿ ಮಣಿಯಿಂದ ಅಸೂಯೆ ಮನಸ್ತಾಪ ನಿಶ್ಚಿತ ಅಂತ ತಿಳ್ಕೊಂಡು ಕೃಷ್ಣ ಏನು ಮಾಡ್ದ, ಆ ಮಣಿಯನ್ನು ಅಕ್ರೂರನಿಗೆ ಮರಳಿ ಕೊಟ್ಟುಬಿಟ್ಟ. ಸ್ಯಮಂತಕ ಉಪಾಖ್ಯಾನ ಅಂತ ಒಂದು ವಿಷಯ ಬಂದಿದೆ, ಕಥೆ. ಈ ಸ್ಯಮಂತಕ ಉಪಾಖ್ಯಾನ ಅಂದ್ರೇನು? ಕೃಷ್ಣನು ಸ್ಯಮಂತಕ ಮಣಿಯನ್ನು ಹುಡುಕಿ ಸತ್ರಾಜಿತನಿಗೆ ತಂದು ಕೊಟ್ಟದ್ದು ಮತ್ತು ಅದರ ಮುಂದಿನ ಕಥೆ ಎಲ್ಲವೂ ಕೂಡ ಸ್ಯಮಂತಕ ಉಪಾಖ್ಯಾನ ಅಂತ ಕರೀತಾರೆ. ಅದಕ್ಕೆ ಇದರ ವೈಶಿಷ್ಟ್ಯ, ಇದರ ಹಿನ್ನೆಲೆ, ಇದರ ಉದ್ದೇಶ ಏನು ಅಂತ ನೋಡೋದಾಗಿದ್ದರೆ, ಈ ಸ್ಯಮಂತಕ ಉಪಾಖ್ಯಾನವನ್ನು ಯಾರು ಪಠನ ಮಾಡ್ತಾರೆ, ಯಾರು ಶ್ರವಣ ಮಾಡ್ತಾರೆ, ಅವರೆಲ್ಲರಿಗೆ ಅಪವಾದ ಅಪಕೀರ್ತಿ ಎಲ್ಲವೂ ಪರಿಹಾರಗೊಂಡು ಮೋಕ್ಷವನ್ನು ನೀಡುತ್ತದೆ ಈ ಕಥಾ ಶ್ರವಣಾದಿಗಳು. ಎಂಥ ಅಪವಾದ ಪರಿಹಾರವನ್ನು ಮಾಡ್ತದೆ? ಗಣೇಶ ಚತುರ್ಥಿ ದಿವಸ ಚಂದ್ರನ ನೋಡಬಾರದು ಅಂತ ಕ್ರಮ. ಅವತ್ತು ಚಂದ್ರನ ನೋಡಿಬಿಟ್ರೆ ಏನೋ ಅಪವಾದ ಬಂದೇ ಬಿಡ್ತದೆ. ಅಂತಹ ಮಾದರಿಯ ವಿವಿಧ ಅಪವಾದಗಳ ಪರಿಹಾರಕ ಈ ಸ್ಯಮಂತಕ ಉಪಾಖ್ಯಾನ. ಸ್ಯಮಂತಕ ಉಪಾಖ್ಯಾನ ದೊಡ್ಡ 2-3 ಅಧ್ಯಾಯಗಳ ಕಥೆ ಇದೆ. ಅಷ್ಟು ಕೇಳಲಿಕ್ಕೆ ಕಷ್ಟ, ಹೇಳೋರು ಯಾರು ಸಿಗೋದಿಲ್ಲ ಅಂತ ಅನ್ನೋದಾಗಿದ್ದರೆ ಕನಿಷ್ಠ ಕ್ರಮ ಯಾವುದು? ಕನಿಷ್ಠ ಆ ಕಥಾ ಸಂಗ್ರಹದ ಶ್ಲೋಕವನ್ನಾದರೂ ಅಂದರೂ ಸಾಕು. ಅನುಷ್ಠುಪ್ ಛಂದಸ್ಸಿನ 21 ಪಾದ 8 ಅಕ್ಷರ, 8×4 32 ಅಕ್ಷರಗಳ ಒಂದು ಸಣ್ಣ ಶ್ಲೋಕ, ವಕ್ರತುಂಡ ಮಹಾಕಾಯಿ ಇದ್ದಂತೆ ಇರತಕ್ಕಂಥ ಒಂದು ಸಣ್ಣ ಶ್ಲೋಕ, ಅದಂದರೂ ಸಾಕು. ಕನಿಷ್ಠ ಕ್ರಮದಲ್ಲಿ ಅದರ ಲಾಭವನ್ನು, ಅಪವಾದ ಪರಿಹಾರ ಉಪಾಯವನ್ನು ತಂದುಕೊಳ್ಳಬಹುದಾಗಿದೆ. ಯಾವುದು ಶ್ಲೋಕ ಅದು?
ಪ್ರಸೇನಮವಧೀತ್ ಸಿಂಹೋ ಸಿಂಹೋ ಜಾಂಬವತಾ ಹತಃ ಸುಕುಮಾರಕಮಾರೋದೀಹಿ ತವ ಹ್ಯೇಷ ಸ್ಯಮಂತಕಃ. ಇಷ್ಟೊಂದು ಸಾಕು. ಶ್ಲೋಕವನ್ನು ಕೊಟ್ಟಿದೆ ಟಿಪ್ಪಣಿಯಲ್ಲಿ 21ನೆಯ ಟಿಪ್ಪಣಿಯ ಸಂಖ್ಯೆ. ಅದನ್ನು ತೆಗೆದು ನೋಡಿದಾಗ ನಿಮಗೆ ಆ ಶ್ಲೋಕ ಸಿಗ್ತದೆ. ಅದನ್ನು ಒಂದು ಸಲ ಓದ್ಕೊಂಡ್ರೂ ನಡೀತದೆ, ಅಥವಾ ಅಪವಾದ ಬಂದಾಗ ಓದ್ಕೊಂಡ್ರೂ ಆಗುತ್ತೆ, ತೊಂದರೆ ಏನಿಲ್ಲ. ಇದರ ಸಾರಾಂಶ ಏನು? ಪ್ರಸೇನನ್ನು ಸಿಂಹವು ಕೊಂದಿತು, ಸಿಂಹವನ್ನು ಜಾಂಬವಂತನು ಸಂಹರಿಸಿದನು. ಎಲೆ ಕಂದ ಅಳಬೇಡ, ಈ ಸ್ಯಮಂತಕಮಣಿ ನಿನ್ನದೇ. ಇದು ಈ ಶ್ಲೋಕದ ಸಾರಾಂಶ. ಹೀಗೆ ಸ್ಯಮಂತಕಮಣಿಯ ಉಪಾಖ್ಯಾನದ ವಿಷಯವನ್ನು ಕೂಡ ಈ ಮೂಲಕ ತಿಳಿಯಬಹುದಾಗಿದೆ. ಶ್ರೀಕೃಷ್ಣ.